ಭಾರತದಲ್ಲಿ ಹಲವಾರು ರೀತಿಯ ಲೋನ್ಗಳು ಲಭ್ಯವಿವೆ. ಮುಖ್ಯವಾಗಿ ಬ್ಯಾಂಕ್ಗಳು ಮತ್ತು NBFCಗಳು ವಿವಿಧ ಅಗತ್ಯಗಳಿಗೆ ಸಾಲ ನೀಡುತ್ತವೆ. ಇಲ್ಲಿ ಸಾಮಾನ್ಯವಾಗಿ ಇರುವ ಪ್ರಮುಖ ಲೋನ್ಗಳ ಪಟ್ಟಿ ಇದೆ. ಮೊದಲನೆಯದಾಗಿ ಪರ್ಸನಲ್ ಲೋನ್. ಪರ್ಸನಲ್ ಲೋನ್ ಎಂದರೆ ವೈಯಕ್ತಿಕವಾದ ಸಾಲ. ಯಾವುದೇ ವೈಯಕ್ತಿಕ ಅಗತ್ಯಗಳಿಗೆ, ಉದಾಹರಣೆಗೆ ಮದುವೆ, ವೈದ್ಯಕೀಯ, ಪ್ರವಾಸ, ಸಾಮಾನ್ಯವಾಗಿ ಅನ್ಸೆಕ್ಯೂರ್ಡ್ ಲೋನ್, ಅಡಮಾನ ಬೇಡ. ಬಿಸ್ನೆಸ್ ಲೋನ್, ವ್ಯಾಪಾರ ಸಾಲ, ವ್ಯವಹಾರ ಆರಂಭಿಸಲು ಅಥವಾ ವಿಸ್ತರಿಸಲು ಸೆಕ್ಯೂರ್ಡ್ ಅಥವಾ ಅನ್ಸೆಕ್ಯೂರ್ಡ್ ಆಗಿರಬಹುದು. ಹೋಮ್ ಲೋನ್, ಮನೆ ಸಾಲ, ಮನೆ ಖರೀದಿಸಲು, ಕಟ್ಟಲು ಅಥವಾ ರಿನೋವೇಷನ್ ಮಾಡಲು. ಗೋಲ್ಡ್ ಲೋನ್, ಚಿನ್ನದ ಮೇಲಿನ ಸಾಲ, ಚಿನ್ನವನ್ನು ಅಡಮಾನ ಇಟ್ಟು ಸಾಲ ಪಡೆಯುವುದು, ಬೇಗ ಅಪ್ರೂವಲ್ ಸಿಗುತ್ತದೆ. ವೆಹಿಕಲ್ ಲೋನ್, ಕಾರ್ ಅಥವಾ ಬೈಕ್ ಖರೀದಿಸಲು ಅಥವಾ ಎಲ್ಬೋರ್ಡ್ ಗಾಡಿಗಳನ್ನು ಖರೀದಿಸಲು. ಎಜುಕೇಷನ್ ಲೋನ್, ಕಾಲೇಜು ಅಥವಾ ವಿದೇಶದಲ್ಲಿ ಓದಲು. ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ, ಲ್ಯಾಪ್, ಮನೆ ಅಥವಾ ಜಮೀನು ಅಡಮಾನ ಇಟ್ಟು ದೊಡ್ಡ ಮೊತ್ತದ ಸಾಲ. ಓವರ್ ಡ್ರಾಫ್ಟ್ ಲೋನ್, ಬ್ಯಾಂಕ್ ಅಕೌಂಟ್ ಮೇಲೆ ಲಿಮಿಟ್ ಕೊಡುತ್ತಾರೆ, ಬೇಕಾದಷ್ಟು ಮಾತ್ರ ವಿತ್ಡ್ರಾ ಮಾಡಬಹುದು. ಮುದ್ರಾ ಲೋನ್, ಸಣ್ಣ ವ್ಯಾಪಾರಿಗಳಿಗೆ ಸರ್ಕಾರದ ಯೋಜನೆ. ಅಗ್ರಿಕಲ್ಚರಲ್ ಲೋನ್, ರೈತರಿಗೆ ಬೆಳೆ ಮತ್ತು ಕೃಷಿ ಸಂಬಂಧಿತ ಕೆಲಸಗಳಿಗೆ. ಮುದ್ರಾ ಲೋನ್, ಸಣ್ಣ ವ್ಯಾಪಾರಿಗಳಿಗೆ ಸರ್ಕಾರದ ಯೋಜನೆ. ವರ್ಕಿಂಗ್ ಕ್ಯಾಪಿಟಲ್ ಲೋನ್, ಬಿಸ್ನೆಸ್ ಡೈಲಿ ಎಕ್ಸ್ಪೆನ್ಸಸ್ಗೆ. ಟರ್ಮ್ ಲೋನ್, ನಿಗದಿತ ಅವಧಿಯ ಸಾಲ. ಸ್ಟಾರ್ಟಪ್ ಲೋನ್, ಹೊಸ ಬಿಸ್ನೆಸ್ ಆರಂಭಿಸಲು. ಮೈಕ್ರೋ ಲೋನ್, ಸಣ್ಣ ಮೊತ್ತದ ಸಾಲ. ಕನ್ಸ್ಯೂಮರ್ ಡ್ಯೂರೇಬಲ್ ಲೋನ್, ಟಿವಿ, ಫ್ರಿಡ್ಜ್, ಮೊಬೈಲ್ ಖರೀದಿಸಲು. ಕ್ರೆಡಿಟ್ ಕಾರ್ಡ್ ಲೋನ್, ಕ್ರೆಡಿಟ್ ಕಾರ್ಡ್ ಲಿಮಿಟ್ನ ಮೇಲೆ ಲೋನ್. ಕನ್ಸ್ಟ್ರಕ್ಷನ್ ಲೋನ್, ಮನೆ ಕಟ್ಟಲು. ಟಾಪಪ್ ಲೋನ್, ಈಗಾಗಲೇ ಇರುವ ಲೋನ್ ಮೇಲೆ ಎಕ್ಸ್ಟ್ರಾ ಅಮೌಂಟ್. ಬ್ರಿಡ್ಜ್ ಲೋನ್, ತಾತ್ಕಾಲಿಕ ಶಾರ್ಟ್ ಟರ್ಮ್ ಲೋನ್. ಪ್ರಾಜೆಕ್ಟ್ ಲೋನ್, ದೊಡ್ಡ ಪ್ರಾಜೆಕ್ಟ್ ಅಥವಾ ಇಂಡಸ್ಟ್ರಿಗೆ. ಲೋನ್ ತೆಗೆದುಕೊಳ್ಳಲು ಬೇಕಾಗುವ ಅರ್ಹತೆ ಏನು ಅಂದರೆ, ಪ್ರೈವೇಟ್ ಲಿಮಿಟೆಡ್ ಎಂಪ್ಲಾಯಿ ಆಗಿರಬೇಕು, ಮಿನಿಮಮ್ 25K ಆ್ಯಂಡ್ ಅಬವ್ ಸ್ಯಾಲ್ರಿ ಇರಬೇಕು, ಸಿಬಿಲ್ ಸ್ಕೋರ್ 700+ ಇರಬೇಕು. ಈ ಮುಂದೆ ಯಾವುದೇ ರೀತಿಯ ಲೋನನ್ನು ತೆಗೆದುಕೊಂಡಿರಬಾರದು. ಯಾಕೆಂದರೆ 25,000 ಸ್ಯಾಲರಿಗೆ ಅವರಿಗೆ ಬರುವಂಥ ಎಲಿಜಿಬಿಲಿಟಿ 2 lakhs. ಆಲ್ರೆಡಿ 2 lakhs ತಗೊಂಡಿದ್ರೆ ಪರ್ಸನಲ್ ಲೋನ್ ಅವರಿಗೆ ನಾವು ಕೊಡಲಿಕ್ಕೆ ಆಗೋದಿಲ್ಲ. ಪರ್ಸನಲ್ ಲೋನ್ ಎಲಿಜಿಬಿಲಿಟಿ ಬರೋದಿಲ್ಲ. ತೆಗೆದುಕೊಳ್ಳಲು ಬೇಕಾಗುವಂಥ ಡಾಕ್ಯುಮೆಂಟ್ಸ್ ಏನಪ್ಪ ಅಂದರೆ, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, 3 months ಪೇ ಸ್ಲಿಪ್, ರೀಸೆಂಟ್ 6 month ಸ್ಯಾಲರಿ ಕ್ರೆಡಿಟೆಡ್ ಬ್ಯಾಂಕ್ ಸ್ಟೇಟ್ಮೆಂಟ್, ಆಫರ್ ಲೆಟರ್ ಆ್ಯಂಡ್ ಎಂಪ್ಲಾಯಿ ID. ಸೆಕ್ಯೂರ್ಡ್ ಬಿಸ್ನೆಸ್ ಲೋನ್ ಯಾರಿಗೆ ಸಿಗುತ್ತೆ? ಅನ್ಸೆಕ್ಯೂರ್ಡ್ ಬಿಸ್ನೆಸ್ ಲೋನ್ ಒಬ್ಬ ಬಿಸ್ನೆಸ್ ಮ್ಯಾನ್ಗೆ, ಅವರು ಮ್ಯಾನುಫ್ಯಾಕ್ಚರರ್ ಆಗಿರ್ಬೋದು, ಸರ್ವಿಸ್ ಇಂಡಸ್ಟ್ರಿ ಆಗಿರ್ಬೋದು, ಟ್ರೇಡರ್ಸ್ ಆಗಿರಬಹುದು. ಕಂಪನಿ ಪ್ರಾರಂಭವಾಗಿ 2 ವರ್ಷಗಳಾದರೂ ಆಗಿರಬೇಕು. ಇಲ್ಲವಾದರೆ ಅವರಿಗೆ ಅನ್ಸೆಕ್ಯೂರ್ಡ್ ಬಿಸ್ನೆಸ್ ಲೋನ್ ಕೊಡಲು ಸಾಧ್ಯವಿಲ್ಲ. ಅವರು ಸೆಕ್ಯೂರ್ಡ್ ಲೋನ್ಗೆ ಹೋಗಬೇಕಾಗುತ್ತದೆ. ಇಲ್ಲವಾದರೆ ಅನ್ಸೆಕ್ಯೂರ್ಡ್ ಬಿಸ್ನೆಸ್ ಲೋನ್ ಪಡೆಯಲು ಮಿನಿಮಮ್ 3 years ವಿಂಟೇಜ್ ಬೇಕು. ಕಂಪನಿ ಸ್ಟಾರ್ಟಾಗಿ ಮಿನಿಮಮ್ 3 years ಆಗಿರಬೇಕು. ಅವರ ಸಿಬಿಲ್ ಸ್ಕೋರ್ ಬಂದು 700+ ಇರಬೇಕು. ಟರ್ನ್ ಓವರ್ ಅಟ್ಲೀಸ್ಟ್ 1 crore ಆ್ಯಂಡ್ ಅಬವ್ ಆಗಿರಬೇಕು. ಬ್ಯಾಂಕಿಂಗ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರಬೇಕು. ಯಾವುದೇ ಕಾರಣಕ್ಕೂ ಡಿಪ್ ಆಗಿರಬಾರ್ದು. ಬಿಸ್ನೆಸ್ನಲ್ಲಿ ಹೈಕ್ ಇರಬೇಕು. ಯಾವ ಬ್ಯಾಂಕ್ ಕೊಡುತ್ತಪ್ಪ ಅನ್ಸೆಕ್ಯೂರ್ಡ್ ಬಿಸ್ನೆಸ್ ಲೋನ್ನ ಅಂದರೆ, SBI, ಕೆನರಾ, ಎಸ್ ಬ್ಯಾಂಕ್, ಕೊಟಕ್, ಆಕ್ಸಿಸ್, HDFC, ICICI ಬ್ಯಾಂಕ್, ನ್ಯಾಷನಲೈಸ್ಡ್ ಬ್ಯಾಂಕ್, ಪ್ರೈವೇಟ್ ಬ್ಯಾಂಕ್ಸ್, ಇವನ್ NBFC ಬ್ಯಾಂಕುಗಳು ಸಹ ಅನ್ಸೆಕ್ಯೂರ್ಡ್ ಬಿಸ್ನೆಸ್ ಎಲ್ಲ ಕೊಡುತ್ತವೆ. ಅನ್ಸೆಕ್ಯೂರ್ಡ್ ಬಿಸ್ನೆಸ್ ಲೋನ್ ಮತ್ತು
ಓವರ್ ಡ್ರಾಫ್ಟ್ ಫೆಸಿಲಿಟಿಗೆ ಇರುವಂತಹ ವ್ಯತ್ಯಾಸಗಳೇನು? ಅನ್ಸೆಕ್ಯೂರ್ಡ್ ಬಿಸ್ನೆಸ್ ಲೋನ್ ಅಂದರೆ ಫಾರ್ ಎಕ್ಸಾಂಪಲ್ ಒಬ್ಬ ಕಸ್ಟಮರಿಗೆ 10 ಲಕ್ಷ ಅನ್ಸೆಕ್ಯೂರ್ಡ್ ಬಿಸ್ನೆಸ್ ಲೋನನ್ನು ಕೊಟ್ಟರೆ ಅವರು 10 ಲಕ್ಷವನ್ನು ಒಮ್ಮೆಲೇ ಯುಟಿಲೈಸ್ ಮಾಡ್ಕೊಳ್ಬೋದು ಅವರ ಬಿಸ್ನೆಸ್ ಪರ್ಪಸ್ಸಿಗೆ. ಅವರಿಗೆ ಪ್ರತಿ ತಿಂಗಳು EMI ಅಂತೆ 10 ಲಕ್ಷಕ್ಕೆ 30ರಿಂದ 34 ಸಾವಿರಗಳು ಅವರಿಗೆ ಕಟ್ಟಲಿಕ್ಕೆ ಸಿಗುತ್ತೆ ಪ್ರತಿ ತಿಂಗಳು. ಅವರಿಗೆ ಟೆನ್ಯೂರ್ ಬಂದು 36 ತಿಂಗಳು ಅಂದರೆ 3 ವರ್ಷಗಳ ಟೆನ್ಯೂರ್. ಕೆಲವು ಬ್ಯಾಂಕುಗಳು NBFCಗಳು 5 ವರ್ಷದ ಟೆನ್ಯೂರ್ ಸಹ ಕೊಡುತ್ತವೆ. ಫೆಸಿಲಿಟಿ ಅಂದರೆ ಬೇಸ್ಡ್ ಆನ್ ಟರ್ನ್ ಓವರ್ ಬ್ಯಾಂಕಿಂಗ್, ನಮ್ಮ ಕರೆಂಟ್ ಅಕೌಂಟ್ ಇರುವಂತಹ ಬ್ಯಾಂಕಲ್ಲಿ ನಮಗೆ ಒಂದು ಲಿಮಿಟನ್ನು ಕೊಡುತ್ತೆ. ಫಾರ್ ಎಕ್ಸಾಂಪಲ್ 10 ಲಕ್ಷ ನಮಗೆ ಲಿಮಿಟನ್ನು ಕೊಟ್ಟರೆ ನಾವಿವಾಗ 1 ಲಕ್ಷ ಯೂಸ್ ಮಾಡಿದರೆ 1 ಲಕ್ಷಕ್ಕೆ ಮಾತ್ರ ನಮಗೆ ಇಂಟ್ರೆಸ್ಟನ್ನು ಕಟ್ಟಲಿಕ್ಕೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ನಾವು 10 ಲಕ್ಷ ಯುಟಿಲೈಸ್ ಮಾಡಿದರೆ 10 ಲಕ್ಷ ನಮಗೆ ಇಂಟ್ರೆಸ್ಟನ್ನು ಕಟ್ಟಲಿಕ್ಕೆ ಸಿಗುತ್ತೆ. ಅದಾದ ನಂತರ ಮೇಲೆ ಯೂಸ್ ಮಾಡಿದ್ವಿ, ಸೊ ಯೂಸ್ ಮಾಡಿ ನಮಗೆ ಯಾವುದೋ ಬಿಸ್ನೆಸ್ ಪ್ರಾಫಿಟ್ನಲ್ಲಿ ಒಂದು ಯಾವುದೋ 10 ಲ್ಯಾಕ್ಸ್ ಬಂತು. ಸೊ ಅಮೌಂಟನ್ನು ನಾನು ಮತ್ತೆ ರಿಟರ್ನ್ ಅಕೌಂಟಿಗೆ ಹಾಕಿದರೆ ಓವರ್ ಡ್ರಾಫ್ಟ್ನಲ್ಲಿ ನನಗೆ ಯಾವುದೇ ರೀತಿಯ ಇಂಟ್ರೆಸ್ಟ್ ಇರೋದಿಲ್ಲ. ಕೆಲವು ಬ್ಯಾಂಕ್ಗಳು ಗೋಲ್ಡ್ ಲೋನನ್ನು ಕೊಡುತ್ತವೆ. ಗೋಲ್ಡ್ ಲೋನಿಗೆ ನಮ್ಮ ಗೋಲ್ಡನ್ನು ನಾವು ಫ್ಲಡ್ಜ್ ಮಾಡಬೇಕು. ಕೆಲವೊಂದು ಬ್ಯಾಂಕಿನಲ್ಲಿ ತಿಂಗಳಿಗೆ 0.79 ಪೈಸೆ ಇಂಟ್ರೆಸ್ಟ್ ಇರುತ್ತದೆ. ಕೆಲವೊಂದು NBFC ಬ್ಯಾಂಕುಗಳಲ್ಲಿ ಅಥವಾ ಸ್ಮಾಲ್ ಫೈನಾನ್ಸ್ ಬ್ಯಾಂಕುಗಳಲ್ಲಿ ₹1.25 ಇರುತ್ತೆ ಗೋಲ್ಡ್ ಲೋನಿಗೆ. ಇವನ್ ಕಾರ್ ಲೋನಿಗೆ ಸಹ ಸಿಬಿಲ್ ತುಂಬ ಇಂಪಾರ್ಟೆಂಟ್. ನಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಕನ್ಸಿಡರ್ ಆಗೋದೇ ನಮ್ಮ ಸಿಬಿಲ್ ಸ್ಕೋರ್ ಮತ್ತು ಗಾಡಿಯ ಲೋನಿನ ಮೇಲೆ. ಎಷ್ಟು ಲೋನನ್ನು ತಗೊಳ್ತಾ ಇದ್ದೀವಿ ನಾವು ಕಾರ್ ಮೇಲೆ, ನಮ್ಮ ಸಿಬಿಲ್ ಸ್ಕೋರ್ ಏನಿದೆ ಅದರ ಮೇಲೆ ಡಿಪೆಂಡ್ ಆಗಿ ಸಿಗುವಂಥದ್ದೇ ರೇಟ್ ಆಫ್ ಇಂಟ್ರೆಸ್ಟ್. ರೇಟ್ ಆಫ್ ಇಂಟ್ರೆಸ್ಟ್ ಬಂದುಬಿಟ್ಟು ಒಬ್ಬೊಬ್ಬ ಕಸ್ಟಮರಿಗೆ ಬೇರೆ ಬೇರೆ ರೀತಿಯ ರೇಟ್ ಆಫ್ ಇಂಟ್ರೆಸ್ಟ್ ಇರುತ್ತೆ. ಅವರ ಸಿಬಿಲ್ ಸ್ಕೋರ್ ಸಹ ಬೇರೆ ಬೇರೆ ಆಗಿರುತ್ತೆ. ಕೆಲವು ನ್ಯಾಷನಲೈಸ್ಡ್ ಬ್ಯಾಂಕ್ಗಳು ಅಗ್ರಿಕಲ್ಚರ್ ಲೋನನ್ನು ಸಹ ಕೊಡುತ್ತೆ. ಅದು ಡಿಪೆಂಡ್ಸ್ ಆನ್ ದಿಯ ಅಗ್ರಿಕಲ್ಚರ್ ಲ್ಯಾಂಡ್ ಮತ್ತು ಅವರು ಯಾವ ಪರ್ಪಸ್ಸಿಗೆ ಲೋನ್ ತೆಗೆದುಕೊಳ್ತಾರೆ ಆ ಲೋನಿನ ಆ ಪರ್ಪಸ್ಸಿನ ಮೇಲೆ. ಇವನ್ ಎಜುಕೇಷನ್ ಲೋನ್ ಬಂದು ಎಜುಕೇಷನ್ ಪರ್ಪಸ್ಸಿಗೆ ಮತ್ತು ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡುವಂತಹ ಸ್ಟೂಡೆಂಟ್ಸ್ಗೆ ಎಜುಕೇಷನ್ ಲೋನ್ ಸಿಗುತ್ತದೆ. ಹೌಸಿಂಗ್ ಲೋನ್, ಹೋಮ್ ಲೋನ್ ಎಂದರೇನು? ಹೌಸಿಂಗ್ ಲೋನ್ ಅಂದರೆ ಮನೆ ಖರೀದಿಸಲು ಅಥವಾ ಮನೆ ಕಟ್ಟಲು ಅಥವಾ ರಿನೋವೇಷನ್ ಮಾಡಲು ಅಥವಾ ಸೈಟ್ ಪರ್ಚೇಸ್ ಮಾಡಲು ತೆಗೆದುಕೊಳ್ಳೋದಕ್ಕೆ ಹೌಸಿಂಗ್ ಲೋನ್ ಅಂತ ಹೇಳ್ತಾರೆ. ಇವನ್ NBFC ಕೊಡುವ ಸಾಲ, NBFC ಅವರು ಸಹ ಕೊಡ್ತಾರೆ. ನ್ಯಾಷನಲೈಸ್ಡ್ ಬ್ಯಾಂಕ್, NBFC ಹಾಗೂ ಪ್ರೈವೇಟ್ ಬ್ಯಾಂಕ್ಗಳು ಹೌಸಿಂಗ್ ಲೋನನ್ನು ಕೊಡುತ್ತವೆ. ಹೌಸಿಂಗ್ ಲೋನ್ ಅಗೇನ್ಸ್ಟ್ ಸಾಮಾನ್ಯವಾಗಿ 5 ಲಕ್ಷದಿಂದ 5 ಕೋಟಿವರೆಗೂ ಸಿಗಬಹುದು. ಬ್ಯಾಂಕ್ ಸಾಮಾನ್ಯವಾಗಿ ಪ್ರಾಪರ್ಟಿ ವ್ಯಾಲ್ಯೂನ ಮೇಲೆ 75% 80% ಲೋನ್ ಕೊಡುತ್ತದೆ. ಇಂಟ್ರೆಸ್ಟ್ ಭಾರತದಲ್ಲಿ ಸಾಮಾನ್ಯವಾಗಿ 7% 16% ಇಂಟ್ರೆಸ್ಟ್ ಇರುತ್ತದೆ. ಇಂಟ್ರೆಸ್ಟ್ ರೇಟ್ ಡಿಪೆಂಡ್ ಆಗುವುದು ಸಿಬಿಲ್ ಸ್ಕೋರಿನ ಮೇಲೆ, ಇನ್ಕಮ್ಮಿನ ಮೇಲೆ, ಬ್ಯಾಂಕ್ ಅಥವಾ NBFC ಪಾಲಿಸಿಯ ಮೇಲೆ. ಲೋನ್ ಟೆನ್ಯೂರ್ 5 ವರ್ಷದಿಂದ 30 ವರ್ಷದವರೆಗೆ ರೀಪೇ ಮಾಡಬಹುದು. ಹೆಚ್ಚು ಟೆನ್ಯೂರ್ ಅಂದರೆ EMI ಕಡಿಮೆ ಆದರೆ ನಾವು ಕಟ್ಟುವಂಥ ಅಮೌಂಟ್ ಜಾಸ್ತಿ. ಎಲಿಜಿಬಿಲಿಟಿ ಯಾರು ಪಡೆಯಬಹುದು ಹೌಸಿಂಗ್ ಲೋನ್ ಅಂದರೆ ಸ್ಯಾಲ್ರಿಡ್ ಪರ್ಸನ್ ಸಹ ಪಡಿಬೋದು, ಸೆಲ್ಫ್ ಎಂಪ್ಲಾಯ್ಡ್ ಸಹ ಪಡಿಬೋದು, ಬಿಸ್ನೆಸ್ ಓನರ್ ಸಹ ಪಡಿಬೋದು. ಸಾಮಾನ್ಯವಾಗಿ ಬೇಕಾಗುವಂಥ ಏಜ್ ಲಿಮಿಟ್ ಏನು ಅಂದರೆ 25 to 65.